ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಬನ್ನಿ ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಇವರು ಮುಖ್ಯವಾಗಿ ವ್ಯಾಪಾರ ಮಾಡಬೇಕು ಅಂತ ಇದ್ದೀನಿ, ನೋಡಿ ಸರ್ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವರ ಕೈಯನ್ನ ನೋಡೋಣ. ಸೊ ಇಲ್ಲಿ ನಾವು ಗಮನಿಸಿದಾಗ ತುಂಬಾ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಸಹ ಇಲ್ಲಿ ಹೇಳಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ನೆಗೆಟಿವ್ನ ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಪಾಸಿಟಿವ್ ತಿಳ್ಕೊಳ್ಳೋಣ. ನೋಡಿ, ತುಂಬಾ ಅಡ್ಡಗೆರೆಗಳು ತುಂಬಾ ಅಂದ್ರೆ ತುಂಬಾ ಯಥೇಚ್ಛವಾಗಿರೋದನ್ನ ಕಾಣಿಸ್ತಾ ಇದೆ. ಸೊ ಹೀಗೆ ತುಂಬಾ ಅಡ್ಡಗೆರೆಗಳು ಈ ತರ ಇದ್ದಾಗ ವ್ಯಕ್ತಿ ಸಣ್ಣ ಸಣ್ಣ ವಿಚಾರಗಳಿಗೂ ಡಿಸ್ಟರ್ಬ್ಡ್ ಆಗಿರ್ತಾರೆ. ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ತನ್ನ ಒಂದು ಕಾನ್ಸಂಟ್ರೇಷನ್ ಅನ್ನು ಕಳ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇವರು ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೂ ತುಂಬಾ ಬೇಜಾರಾಗುವಂಥದ್ದನ್ನು ಆಗ್ತಾ ಇರ್ತಾರೆ. ಹಾಗಾಗಿ ಇವರ ಮಾನಸಿಕ ಶಾಂತಿ ಕಡಿಮೆ ಆಗ್ತಾ ಇರುತ್ತೆ. ಯೋಗ ಮತ್ತು ಪ್ರಾಣಾಯಾಮ ಮುಂತಾದ ಇವುಗಳನ್ನ ಬೆಳೆಸ್ಕೊಳ್ಳೋದ್ರ ಮೂಲಕ ಇದನ್ನ ಇಂಪ್ರೂವ್ ಮಾಡ್ಕೋಬಹುದು. ಈಗ ದೊಡ್ಡ ಮೇಜರ್ ರೇಖೆಗಳನ್ನು ನೋಡೋದಾದರೆ ನೋಡಿ, ಇದನ್ನ ನಾವು ಭಾಗ್ಯ ರೇಖೆ ಅಂತೀವಿ. ಭಾಗ್ಯ ರೇಖೆ ನೇರವಾಗಿ ಶನಿ ಪರ್ವತವನ್ನು ತಲುಪಿರೋದು ತುಂಬಾ ಉತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ಇದು ಬಹಳ ಉತ್ತಮವಾದಂತ ಚಿಹ್ನೆ. ಯಾರ ಕೈಯಲ್ಲಿ ಈ ತರ ಒಂದು ಅನ್ಬ್ರೋಕನ್ ಒಂದು ಲೈನ್ ಇರುತ್ತೆ, ಅವರು ಬಹಳ ಉತ್ತಮವಾದಂತ ಒಂದು ಲೈಫಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ. ಆ ಗುರಿಯನ್ನ ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ತನ್ನ ಮೂಲಕ ಹಣವನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ನಮ್ಗಿಲ್ಲಿ ಒಂದು ಸ್ಟಾರ್ ಇರೋದನ್ನ ಕಾಣಿಸುತ್ತೆ. ನಮಗೆ ನೋಡಿ, ಈ ತರ ಸ್ಟಾರ್ ಇರೋದನ್ನ ಕಾಣಿಸುತ್ತೆ. ಯಾರಿಗೆ ಶನಿ ಪರ್ವತದಲ್ಲಿ ಸ್ಟಾರ್ ಇರುತ್ತೆ ಅವರು 100% ಹಾರ್ಡ್ ವರ್ಕ್ ಅನ್ನ ಮಾಡ್ತಾರೆ. ನೋಡಿ, ಹೀಗೊಂದು ರೇಖೆ, ಹೀಗೊಂದು ರೇಖೆ, ಮತ್ತೆ ಹೀಗೊಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಇದು ಎಕ್ಸಾಕ್ಟ್ಲಿ ಹೀಗಿದ್ದಾಗ ಅದು ಯಾವುದು ತುಂಬಾ ಸ್ವಚ್ಛವಾದಂತ ಒಂದು ಏನಾಗುತ್ತೆ, ನಕ್ಷತ್ರ ಆಗುತ್ತೆ. ಸೊ ಸ್ವಲ್ಪ ವೇರಿಯೇಷನ್ ಇರೋದನ್ನ ಕಾಣ್ತಿದ್ವಿ. ಮತ್ತೆ ಇಲ್ಲಿ ನೋಡಿ, ಕ್ಲಿಯರ್ ಆಗಿ ನಕ್ಷತ್ರ ಕಾಣ್ತಾ ಇರೋದನ್ನ ಕಾಣಿಸುತ್ತೆ ಹೀಗೆ. ಸೊ ಹಾಗಾಗಿ ಯಾರಿಗೆ ಈ ತರ ನಕ್ಷತ್ರ ಇರುತ್ತೆ ಅವರ ಲೈಫಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ಬಹಳಷ್ಟು ದೊಡ್ಡ ಮಟ್ಟದ ಹೆಸರನ್ನು ಸಹ ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಇಲ್ಲಿಂದ ನೋಡಿ ಒಂದು ಸ್ಥಿರ ಧನರೇಖೆ ಅಂತ ಹೇಳ್ಬೋದು. ಇದು ಹೀಗೆ 2 ಬ್ರಾಂಚಸ್ ಅನ್ನು ಹೊಂದಿರೋದು. ಈ ತರ 2 ಬ್ರಾಂಚಸ್ ವ್ಯಕ್ತಿ 2-3 ಒಂದು ವಿಧಾನದಲ್ಲಿ ಹಣವನ್ನು ಗಳಿಸುವಂತ ಒಂದು ಸಾಧ್ಯತೆ ಇವರಿಗೆ ಇರೋದನ್ನ ಕಾಣಿಸುತ್ತೆ. ಮತ್ತೆ ನೋಡಿ, ಇಲ್ಲಿಂದ ಒಂದು ಬುದ್ಧಿ ರೇಖೆಯಿಂದ ಒಂದು ಬ್ರಾಂಚ್ ಒಂದು ಶನಿ ಪರ್ವತನ ತಲುಪಿರೋದು. ಇದು ಸಹ ಇವರು ಇಷ್ಟಪಟ್ಟಂತ ಕೆಲಸವನ್ನ ಮಾಡಿ ತನ್ನ ಒಂದು ಮಾನಸಿಕ ನೆಮ್ಮದಿಯನ್ನು ಸಹ ಕಂಡುಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಮತ್ತೆ ಹಾರ್ಟ್ ಲೈನ್ ನೋಡಿ, ಇಲ್ಲಿವರೆಗೂ ಬಂದು ಇಲ್ಲಿಂದ ಒಂದು ಬ್ರಾಂಚ್ ಗುರು ಪರ್ವತದ ಕಡೆ ಹೋಗಿರೋದು. ಹಾಗಾಗಿ ಇವರು ಗುರು ಅಥವಾ ದೇವರ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ, ಆಸ್ತಿಯನ್ನು ಹೊಂದಿರ್ತಾರೆ, ಬಹಳಷ್ಟು ದೇವರ ಪ್ರೀತಿಯನ್ನು ಸಹ ಸಂಪಾದಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನಮಗೆ ಇನ್ನೊಂದು ಕಾಣೋದು ಕೀರ್ತಿ ರೇಖೆ ಅಂತ ಕರಿತೀವಿ. ಇದನ್ನು ಕೀರ್ತಿ ರೇಖೆ ಅಂತ ಕರಿತೀವಿ. ಈ ಕೀರ್ತಿ ರೇಖೆಗೆ ಹೊಂದಿಕೊಂಡಂತೆ ಇಲ್ಲಿ ಒಂದು ತ್ರಿಭುಜ ಇರೋದನ್ನ ಕಾಣಿಸುತ್ತೆ. ಈ ಕೀರ್ತಿಯನ್ನ ಇಮ್ಮಡಿಗೊಳಿಸುತ್ತೆ ಇವರಿಗೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ತುಂಬಾ ಮುಖ್ಯವಾದಂತ ಚಿಹ್ನೆ. ಇಲ್ಲಿ ಇನ್ನು ಒಂದು ಸ್ಟಾರ್ ಅನ್ನು ಸಹ ನಾವು ಕಾಣಬಹುದು. ಇಲ್ಲಿ ಈ ತರ ಸ್ಟಾರ್ ಇದ್ದಾಗ ವ್ಯಕ್ತಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಸಹ ಹೊಂದುತ್ತಾರೆ ಅವರು ಅಂತ ಹೇಳ್ಬೋದು. ಸೊ ಹಾಗಾಗಿ ಅದ್ಭುತವಾದಂತ ಒಂದು ಇದು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ಈ ತರ ಸ್ಟಾರ್ ಇರೋದನ್ನ ಕಾಣಿಸುತ್ತದೆ. ಸೊ ಈ ತರ ಸ್ಟಾರ್ ಇರೋದು ತುಂಬಾ ಅಪರೂಪ. ಸೊ ಈ ತರ ಸ್ಟಾರ್ ಇದು ಸಹ ಇವರಿಗೆ ಅಂತಾರಾಷ್ಟ್ರೀಯ ಒಂದು ಮನ್ನಣೆಯನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು, ಉತ್ತಮ ಅಂತ ಹೇಳ್ಬೋದು. ಮತ್ತೆ ಬುಧ ಪರ್ವದಲ್ಲಿ ನೋಡಿ, ಹೀಗೊಂದು ರೇಖೆ ಇರುವಂತದನ್ನ ಕಾಣಿಸುತ್ತೆ. ಇದನ್ನ ನಾವು ಹೀಲರ್ ಲೈನ್ ಅಂತ ಕರಿತೀವಿ. ಅಥವಾ ನೋಡಿ, ಈ ತರ ಇರುವಂತವ್ರು ಬೇರೆಯವರ ಕಷ್ಟಗಳನ್ನ ಬಗೆಹರಿಸುವಂತ ಹೀಲರ್ಸ್ ಆಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ಒಂದು ಬುಧ ರೇಖೆ ಅಂತ ಹೇಳ್ಬೋದು.
ಇಲ್ಲಿ ಸಹ ಒಂದು ರೇಖೆ ಇರೋದನ್ನು ಕಾಣಿಸುತ್ತೆ. ಈ ತರ ರೇಖೆ ಯಾರಿಗಿರುತ್ತೆ ಇವರು ವ್ಯಾಪಾರದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ. ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಬೋದು ನೋಡಿ. ಈ ತರ ಒಂದು ತ್ರಿಭುಜ ಇರೋದ್ರಿಂದ ಇದು ಮನಿ ಟ್ರಯಾಂಗಲ್ ಅಂತ ಕರಿತೀವಿ. ಈ ತರ ಮನಿ ಟ್ರಯಾಂಗಲ್ ತುಂಬಾ ಸ್ಪಷ್ಟವಾಗಿರುವಂತವ್ರು ಹಣವನ್ನು ತುಂಬಾ ಉಳಿಸ್ತಾರೆ ಅಂತ ಹೇಳ್ಬೋದು. ಇವರು ಲೈಫಲ್ಲಿ ಬಹಳಷ್ಟು ನೋವು, ಸಂಕಟ, ಸಮಸ್ಯೆ ಇವುಗಳನ್ನ ತುಂಬಾ ಅಂದ್ರೆ ತುಂಬಾ ಅನುಭವಿಸ್ಕೊಂಡು ಬಂದಿರುವಂತದನ್ನ ಕಾಣ್ತಾ ಇದೀವಿ. ಸೊ ಹೀಗಿದ್ದಾಗ ಹೀಗಾಗಿ ಇವರ ಒಂದು ಮನಸ್ಸು ಆಧ್ಯಾತ್ಮಿಕದ ಕಡೆ ವಾಲುವಂತ ಸಾಧ್ಯತೆ ಸಹ ಇರುತ್ತೆ ಅಂತ ಹೇಳ್ಬೋದು ನೋಡಿ. ಇದು ಸಹ ಇವರ ಒಂದು ಸಂಬಂಧಿಗಳ ಜೊತೆ ಬಹಳ ಉತ್ತಮವಾದಂತ ಸಂಬಂಧವನ್ನು ಹೊಂದಿರ್ತಾರೆ. ಮತ್ತೆ ಈ ತರ ರೌಂಡ್ ಒಂದು ಹೆಬ್ಬೆರಳಿನ ಮೊದಲ ಪ್ಯಾಲೇಜ್ ಏನಿರುತ್ತೆ ಅವರು ತುಂಬಾ ಕೋಪಾವಿಷ್ಟವನ್ನು ಹೊಂದಿರುವಂತವರಾಗಿರ್ತಾರೆ. ಬಹಳಷ್ಟು ಕೋಪವನ್ನು ಹೊಂದಿರ್ತಾರೆ. ಎಷ್ಟೋ ಸಾರಿ ಆ ಕೋಪ ಬಂದಾಗ ಕಂಟ್ರೋಲ್ ಮಾಡಕ್ಕಾಗದೆ ಅನರ್ಥಗಳನ್ನ ಮಾಡುವಂತ ಸಾಧ್ಯತೆಗಳು ಸಹ ಇರುತ್ತೆ. ಹಾಗಾಗಿ ಕೋಪವನ್ನ ಇವರು ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಕಿರುಬೆರಳು ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಇವರು ಸ್ವಲ್ಪ ನಾಚಿಕೆ ಪ್ರವೃತ್ತಿಯನ್ನ ಹೊಂದಿರ್ತಾರೆ ಇವರು ಅಂತ ಹೇಳ್ಬೋದು. ಸೂರ್ಯ ಬೆರಳು ಎತ್ತರವಾಗಿರೋದ್ರಿಂದ ಒಂದು ಅಡ್ವೆಂಚರಸ್ ಸ್ಪಿರಿಟ್ ಇರುವಂತ ವ್ಯಕ್ತಿ. ಮತ್ತೆ ಗುರು ಬೆರಳು ಸಾಕಷ್ಟು ಎತ್ತರವಾಗಿರೋದನ್ನ ಕಾಣ್ತಾ ಇದೀವಿ. ಶನಿ ಬೆರಳು ಸಹ ಎತ್ತರವಾಗಿದ್ದು ಬಹಳಷ್ಟು ವೃತ್ತಿಯಲ್ಲಿ ಬಹಳ ಶ್ರದ್ಧೆಯಿಂದ ಕೆಲಸವನ್ನ ಮಾಡ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಇವರ ಒಂದು ನೋಡಿ ಒಂದು 50-50ರ ಆಸುಪಾಸಲ್ಲಿ ಇವರು ದೊಡ್ಡ ಮಟ್ಟದ ಯಶಸ್ಸನ್ನು ಸಹ ಅವರು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಲ್ಲ ಮತ್ತೆ ಇದು ನೋಡಿ ಅಂಗೈ ಬೆರಳಿಗಿಂತ ಸ್ವಲ್ಪ ವಿಶಾಲವಾಗಿ ಅಗಲವಾಗಿರೋದನ್ನ ಇವರು ಪ್ಯಾಸಿವ್ ಹ್ಯಾಂಡ್ ಅಂತ ಕರಿತೀವಿ. ಇವರು ಸ್ವಲ್ಪ ಆಸೆ ಆಕಾಂಕ್ಷೆಗಳು ಇವರನ್ನ ಬಾಧಿಸೋದನ್ನ ಕಾಣಿಸುತ್ತೆ. ಇವರು ಕ್ವಿಕ್ ಡಿಸಿಷನ್ ಅನ್ನು ತಗೊಂತಾರೆ. ಎಷ್ಟೋ ಸಾರಿ ತಾವು ಮಾಡಿದಂತ ಡಿಸಿಷನ್ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವಸರದ ನಿರ್ಧಾರ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.